ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ಸಿಂದಗಿ ನಗರದ ಅಂಜುಮನ್ ಜಾಗದಲ್ಲಿಯ ಅಂಗಡಿ ಹಾಗೂ ಮನೆಗಳ ಒಕ್ಕಲೆಬ್ಬಿಸಬಾರದೆಂದು ಆಗ್ರಹಿಸಿ ಟಿಪ್ಪು ಸುಲ್ತಾನ್ ಗ್ಯಾರೇಜ್ ಲೈನ್ ಮಾಲೀಕರ ಹಾಗೂ ಕಾರ್ಮಿಕರ ಸಂಘದಿಂದ ಸಿಂದಗಿ ತಹಶೀಲ್ದಾರ್ ಕಚೇರಿ ಎದುರು ಆಗ್ರಹಿಸಿ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಸಿಂದಗಿ ತಹಶೀಲ್ದಾರರಿಗೆ ಮನವಿ ಕೂಡ ಸಲ್ಲಿಸಿದ್ರು. ಮುಜ್ಜಾ ಸರಕ ಮುಜ್ಜಾ ಸರಕ बिस्मिल्लाहिर्रहमानिर्रहीम रब्ब इश्रह ली सदरी वयस्सिर ली अमरी वहलुल उक़दतम मिन लिसानी यफ़क़हू क़ौली. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾನ್ ಸಂಪುತ್ತಸ್ಸ. ಅನ್ಯಾಯ ಮಾಡುವ ಮೂರ್ಖ, ಅನ್ಯಾಯ ಸಹಿಸಿಕೊಳ್ಳುವ ಮಹಾಮೂರ್ಖ ಎಂಬ ಮಾತನ್ನು ಹೇಳಿದಂಥ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮೊದಲು ಸ್ಮರಿಸುತ್ತಾ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಸಾವಿರಾರು ಬ್ರಿಟಿಷರ ವಿಷ ರಕ್ತವನ್ನು ಭಾರತ ಮಾತೆಯ ಪವಿತ್ರ ಪಾದಗಳಿಗೆ ಅರ್ಪಿಸಿದಂತ ಮಹಾನ್ ವೀರ ಮೈಸೂರಿನ ಹುಲಿ ಅದರ ಟಿಪ್ಪು ಸುಲ್ತಾನ್ ಜಿ ಅವರನ್ನು ಕೂಡ ಮೊದಲು ಸ್ಮರಿಸುತ್ತಾ, ಬಂಧುಗಳೇ, ಏನಿವತ್ತು ಟಿಪ್ಪು ಸುಲ್ತಾನ್ ಗ್ಯಾರೇಜ್ ಲೈನ್ ಹಾಗೂ ಕಾರ್ಮಿಕ ಸಂಘ ವತಿಯಿಂದ ಇವತ್ತು ಬೃಹತ್ ಪ್ರತಿಭಟನೆ ಮೂಲಕ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ ಇವತ್ತು ನಾವು ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಮನವಿ ಸಲ್ಲಿಸುವ ಉದ್ದೇಶ ಇಷ್ಟೇ. ಮಾನ್ಯ ಪತ್ರಕರ್ತರ ಬಂಧುಗಳನ್ನ ವಿನಂತಿ ಮಾಡ್ಕೋತೀನಿ, ಏನು ಅಂಜುಮನ್ ಗ್ಯಾರೇಜ್ ಲೈನ್ ಇದೆ, ಸುಮಾರಲ್ಲಿ 30-40 ವರ್ಷದಿಂದ ಬಡವರು ವಾಸವಾಗಿದ್ದು ಇಲ್ಲಿವರೆಗೆ ನಮ್ಮನ್ನು ಯಾರೂ ಬಂದು ಕೇಳಿಲ್ಲ. ಆದರೆ ಕೆಲವು ದಿನಗಳ ಹಿಂದೆ ಒಬ್ಬ ಸಮುದಾಯದ ಕೆಲವು ನಾಯಕರುಗಳು, ಏನು ನಾಯಕರುಗಳು ಗೊತ್ತಿಲ್ಲ, 11 ಮಂದಿ ಕಮಿಟಿ ರಚನೆ ಮಾಡ್ಕೊಂಡು ಇದು ಕಬ್ರಸ್ತಾನ್ ಕಮಿಟಿ, ಇದು ನಮ್ಮ ಜಾಗ, ನಾವಿದನ್ನು ಖಾಲಿ ಮಾಡ್ಬೇಕಂತ ಹೇಳಕ್ಕೆ ಒಂದು ಆಟೋ ಹಚ್ತಾರ, ಮೈಕ್ ಹಚ್ತಾರ. ಅವಾಗೆಲ್ಲ ಸಮುದಾಯ ಜನರು ಗಾಬರಿ ಆಗ್ತಾರ. ಏನಿದು ವಕಫ್ ಅಂದ್ರೆ ಸಮುದಾಯಕ್ಕಾಗಿರುವಂತ ವಕಫ, ಸಮುದಾಯದ ಹಿತಕ್ಕಾಗಿರುವಂತ ವಕಫ, ಸಮುದಾಯದ ಹಿತದೃಷ್ಟಿ ನೋಡ್ಕೊಳ್ಳುವಂತ ವಕಫ. ಇವತ್ತು ಏನಿದು ಆಶ್ಚರ್ಯ ಆಗತ್ತದಲ್ಲ, ವಕಫ್ ಆಸ್ತಿಲಿ ನಾವು ವಕಫ್ ಸಮುದಾಯದವರು ಇದೀವಿ. ಇವತ್ತು ಏನ್ ಇವ್ರ ಕಮಿಟಿಯವರು ವಕಫ್ ಇಂದ ಇರ್ತಕ್ಕಂತ ಎಲ್ಲ ನೀವು ತೆರವುಗೊಳಿಸ್ತಾ ಇದೀವಿ, ನಿಮ್ಮನ್ನ ಅಂಗಡಿಗಳು ಡೆಮಾಲಿಷ್ ಮಾಡ್ತೀವಿ, ನಿಮ್ಮ ಮನೆಗಳು ಕಿತ್ತೀವಿ, ಇಲ್ಲಿ ನಾವು ದೊಡ್ಡ ಸಮುದಾಯವನ್ನು ಮಾಡ್ತೀವಿ, ಕಮರ್ಷಿಯಲ್ ಬಿಲ್ಡಿಂಗ್ ಗಳು ಮಾಡ್ತೀವಿ, ನಾವು ಬಾಡಿಗೆ ತಿತ್ತೀವಿ, ನಾವು 60% ನಾವು ತಗೋತೀವಿ, 60% ಕಿಸದಾಗ ಹಾಕೋತೀವಿ, 40% ಸರ್ಕಾರ ಕೊಡ್ತಕ್ಕಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ಅವಾಗೆಲ್ಲ ನಾವೆಲ್ಲ ಗಾಬರಿಗೆ ಆಗಿದ್ದೀವಿ. ನಾವೆಲ್ಲ ಬಡವರು, ಅನಕ್ಷರರು, ಶಿಕ್ಷಣ ಇಲ್ಲ, ನಮ್ಮಲ್ಲಿ ಸಂಘಟನೆ ಇಲ್ಲ, ಏನ್ ಮಾಡ್ಬೇಕಂತ ನಾವು ವಿಚಾರ ಮಾಡಿದಾಗ ಅವಾಗ ನಾವು ಹಿರಿಯ ಹೋರಾಟಗಾರರು, ಕಾರ್ಮಿಕ ಸಂಘದ ಹೋರಾಟಗಾರರು ಅಣ್ಣಾರ ಹಿರಿಯರ ಹತ್ರ ಹೋಗ್ತೀವಿ. ಅವ್ರು ನಮಗ್ ಧೈರ್ಯ ಕೊಡ್ತಾರ. ಕಾರ್ಮಿಕರೇ, ನೀವ್ ಯಾರು ಧೈರ್ಯ ಬಿಡಬೇಡ್ರಿ, ನಿಮ್ಮ ಜೊತೆ ಕಾರ್ಮಿಕ ಸಂಘ ಐತಿ, ನಿಮ್ಮ ಜೊತೆ ದಲಿತ ಸೇನೆ ಐತಿ, ನಿಮ್ಮ ಜೊತೆ ಸಿಡಿಪಿ ಐತಿ, ನಿಮ್ಮ ಜೊತೆ ಪ್ರಗತಿಪರ ಸಂಘಟನೆಗಳು ನಾವು ಸಾಥ್ ಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಡ್ತಾರ. ಅವಾಗ ನಾವು ಬೃಹತ್ ಪ್ರತಿಭಟನೆ ಮೂಲಕ ಊರಿನ ಪ್ರಭುತ್ವ ಬೀದಿಗಳಲ್ಲಿ ಸಂಚರಿಸುತ್ತಾ ಏನು ನಮ್ಮ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ, ದೌರ್ಜನ್ಯಗಳ ಬಗ್ಗೆ, ಕಮಿಟಿ ವಿರುದ್ಧ, ಆಡಳಿತ ವಿರುದ್ಧ, ಸರ್ಕಾರ ವಿರುದ್ಧ ಘೋಷಣೆಗಳ ಕೂಗೋದ್ರ ಮೂಲಕ ನಾವು ಪ್ರತಿಭಟನೆ ಮೂಲಕ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮನವಿ ಸಲ್ಲಿಸ್ತೀವಿ. ಆದ್ರೆ ತಾಲೂಕು ದಂಡಾಧಿಕಾರಿಗಳು ಇಲ್ಲಿವರೆಗೂ ಯಾವುದೇ ರೀತಿ ನಮಗೆ ಪತ್ರ ಬರ್ತಿಲ್ಲ, ಉತ್ತರ ಕೊಟ್ಟಿಲ್ಲ. ನೀವು ಅಲ್ಲೇ ಇರ್ಬೇಕಂತ ಹೇಳಿಲ್ಲ, ನೀವು ಶೆಟ್ಗಳನ್ನು ತೆಗೀರಿ ಅಂತ ಹೇಳಿಲ್ಲ, ನೀವು ಸತ್ಯನಾಶ ಕಡೆ ಹೊಯ್ಕೋಸೋರು ಅಂತ ಹೇಳಿಲ್ಲ. ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ, ಈ ಹೋರಾಟದ ಮೂಲಕ ನಾನು ನಿಮಗೆ ಒಂದು ಪ್ರಶ್ನೆ ಹಾಕ್ತೀನಿ. ಇವತ್ತು ಏನೋ ಕೆಲವೊಂದು ಅಧಿಕಾರಿಗಳು ಕೂಡಿಕೊಂಡು ಇವತ್ತು
ಹೈಕೋರ್ಟ್ ಆದೇಶ ಐತಿ ಅಲ್ಲಿ ನಾವು ತೆರವು ಮಾಡ್ತಕ್ಕಂತ ಒಂದು ಮುಂದೆ ಬಂದಿರಿ ನೀವು ಮೊದಲು ಹೈಕೋರ್ಟ್ ಆದೇಶ ಏನೈತೆ ಅದನ್ನ ಓದಿ ಸರಿಯಾಗಿ. ಹೈಕೋರ್ಟ್ ಆದೇಶ ಏನ್ ಮಾಡೋದ ಅಂತ ತಿಳ್ಕೊರಿ. ಹೈಕೋರ್ಟ್ ಆದೇಶ ಏನ್ ಗೈಡ್ಲೈನ್ ಮಾಡೋದ್ ತಿಳ್ಕೊರಿ. ನೀವು ತೆರವಬೇಕಾದ್ರೆ ಅದಕ್ಕೆ ಆದಂತ ಕಾನೂನು ಇರ್ತದ, ಅದಕ್ಕೆ ಆದಂತ ಆಕ್ಟ್ ಇರ್ತದ, ಅದಕ್ಕೆ ಆದ ಒಂದು ಚೌಕಟ್ಟು ಇರ್ತದ. ನೀವು ಚೌಕಟ್ಟು ಮೀರಿ ಕೆಲಸ ಮಾಡಕಂದ್ರೆ ನೀವು ಕಾನೂನು ಮುರಿದಾಗಲ್ಲ. ನೀವು ಕಾನೂನು ಮೀರಿ ಕೆಲಸ ಮಾಡ್ತೀರಿ. ನಿಮಗಿದ್ರೆ ಕಾನೂನು ಚೌಕಟ್ಟು ಐತಿ, ನಮಗೆ ಕಾನೂನು ಚೌಕಟ್ಟು ಇಲ್ಲ. ನಮಗಿದ್ರೆ ಕಾನೂನು ಚೌಕಟ್ಟುಗಳು ಹಾಕ್ತೀರಿ ನೀವು, ನಿಮಗೇನು ಕಾನೂನು ಚೌಕಟ್ಟು ಅನ್ವಯಿಸೋದಿಲ್ಲ. ಅಧಿಕಾರಿಗಳೇ ನಾನು ಪ್ರಶ್ನೆ ಮಾಡಕ್ ಇಷ್ಟಪಡ್ತೀನಿ ಇಲ್ಲಿ. ಬಂಧುಗಳೇ, ಇವತ್ತು ಎಲ್ಲ ಇಲ್ಲಿ ಇರ್ತಕ್ಕಂಥ ಕಾರ್ಮಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಮುಂಬರ್ತಕ್ಕ ದಿನಗಳಲ್ಲಿ ಇವತ್ತು ಕೇವಲ ಅಟ್ಟು ಹಚ್ಚಾರ, ಕೇವಲ ನಮಗೆ ಭಯ ಹುಡ್ಸ್ಯಾರ. ಮುಂಬರ್ತಕ್ಕ ದಿನಗಳು ಇನ್ನೂ ಕಷ್ಟ ಕಾಲ ಬರ್ತಾವ. ಮುಂಬರ್ತಕ್ಕ ದಿನಗಳಲ್ಲಿ ಎಲ್ಲರೂ ಭ್ರಷ್ಟರು ಸೇರ್ತಾರ, ದುಷ್ಟರು ಸೇರ್ತಾರ. ಸೇರಿ ಅಲ್ಲಿರ್ತಕ್ಕಂಥ ಬಡವರನ್ನ, ಕಾರ್ಮಿಕರನ್ನ, ಕೂಲಿ ಕಾರ್ಮಿಕರ ತೆರವುಗೊಳಿಸುವಂತ ಕಾರ್ಯಕ್ರಮ ಮುಂದಾಗ್ತಾರ. ನೀವ್ ಯಾರು ಹೆದರಬಾರ್ದು, ನೀವೆಲ್ಲರೂ ಒಂದಾಗ್ಬೇಕು. ಎಲ್ಲಿವರೆಗೆ ನೀವು ಒಂದಾಗಿ ನಿಲ್ಲಲ್ಲ, ಎಲ್ಲಿವರೆಗೆ ನೀವು ಒಂದಾಗಿ ಇರೋದಿಲ್ಲ, ಅಲ್ಲಿವರೆಗೆ ನಿಮಗೆ ನ್ಯಾಯ ಸಿಗಲ್ಲ. ಏನಾಯ್ತು ಹಿಂದಿನ ದಿನಮಾನಗಳಲ್ಲಿ, ಕೆಲವು ದಿನಗಳ ಹಿಂದೆ ಅಲ್ಲಿ ಸಾವಿರಾರು ಅಂಗಡಿಗಳು ಅದಾರ, ಸಾವಿರಾರು ಜನಗಳು ಅದಾರ. ಅರ್ಧ ಮಂದಿ ಇಲ್ಲಿ, ಅರ್ಧ ಮಂದಿ ಅಲ್ಲಿ. ಹಂಗಿದ್ರೆ ನ್ಯಾಯ ಸಿಗಕ್ ಸಾಧ್ಯನಾ? ಇವತ್ತು ನೀವು ಅಧಿಕಾರಿಗಳು ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು. ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಅಲ್ಲಿರ್ತಕ್ಕಂಥ ಬಡವರಿಗೆ ನೀವು ನ್ಯಾಯ ಕೊಡಬೇಕು, ನ್ಯಾಯ ಕೊಡುವಂತರಾಗಬೇಕು. ಇವತ್ತು ತಾಲೂಕು ಆಡಳಿತಕ್ಕೆ ನಾವು ನಂಬ್ಕೊಂಡಿದ್ದೀವಿ, ತಾಲೂಕು ಆಡಳಿತ ರಕ್ಷಣೆ ಮಾಡಬೇಕು ನಮಗೆ. ಇವತ್ತು ಬಿಟ್ಟು ಕೇವಲ ಒಂದು 11 ಜನ 10 ಜನ ಹೇಳಿದ ತಕ್ಷಣ ಅವ್ರ ಮಾತಿಗೆ ಕೇಳಬೇಡ್ರಿ, ಅವ್ರ ಮಾತಿಗೆ ಮರಳಾಗಬೇಡ್ರಿ. ಇವತ್ತು ಬಡವರ ಪಾಲಿನ ದೇವರಾಗ ಕೆಲಸ ಮಾಡ್ರಿ ನೀವು. ಅದಕ್ಕೇನೈತಿ ಕೋರ್ಟ್ ಆದೇಶ ಏನು ಕೊಟ್ಟ ಅದರ ಪ್ರಕಾರ ನೀವು ಮಾಡಿ ನಮ್ಮ ಜಾಗ ನಮಗೆ ಕೊಡಬೇಕು. ಏನು ಕಾನೂನು ಚೌಕಟ್ಟು, ಕಾನೂನು ರೀತಿಯ ಕ್ರಮ ತಗೊಂಡ್ ಹೇಳಿಲ್ಲ. ವಕಫ್ ಆಕ್ಟ್ ಒಳಗೆ ಏನೈತಿ ನೋಡ್ರಿ, ವಕಫ್ ಆಕ್ಟ್ ಏನ್ ಹೇಳ್ತದ ನೋಡ್ರಿ, ವಕಫ್ ಏನ್ ಹೇಳ್ತದ ನೋಡ್ಕೊಂಡು ಭೂ ಬಾಡಿಗೆ ಕೊಡಕ್ ಅವಕಾಶ ಐತಿ. ಭೂ ಬಾಡಿಗೆ ಕೊಡಕ್ ನಾವು ರೆಡಿ ಇದೀವಿ, ಭೂ ಬಾಡಿಗೆ ಕೊಡಕ್ ನಾವು ರೆಡಿ ಇದೀವಿ. ಆದ್ರೆ ನೀವು ಯಾಕೆ ತೆರವುಗೊಳಿಸ್ತೀರಿ? ಸರ್ಕಾರಕ್ಕೆ ಯಾಕೆ ನಷ್ಟ ಮಾಡಕ್ ಹೊಂಟ್ರಿ ನೀವು? ಸರ್ಕಾರಕ್ಕೆ ಯಾಕೆ ನಷ್ಟ ಮಾಡಕ್ ಹೊಂಟ್ರಿ? ಏನ್ ಮಾಡ್ಲಿಕ್ಕೆ ಕೊಟ್ರೆ ಗೊತ್ತಾ? ಇವತ್ತು ಯಾ ಕಬ್ರಸ್ತಾನ್ ಕಮಿಟಿ ಮತ್ತು ವಕಫ್ನವರು ಇಲ್ಲಿರ್ತಕ್ಕಂಥ ಎಲ್ಲಾ ಬಡವರನ್ನು ತೆರವುಗೊಳಿಸಿ ಮತ್ತೆ ಶಾಟುಗಳು ಹಾಕೋರಂತ. ಮತ್ತೆ ಕೂಡ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಕಾರ್ಮಿಕರ ಪರವಾಗಿ ಅವರಿಗೆ ನಾನು ತುಂಬ ಸ್ವಾಗತವನ್ನು ಕೋರುತ್ತೇನೆ. ಬಂಧುಗಳೇ, ಹಾಗಾಗಿ ಕಮಿಟಿ ಅವ್ರು ಏನ್ ಮಾಡಾಕತ್ತಾರೆ ಈಗ ಬಂದ್ ಕಿಶನ್ ನಿಮಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.